ಗುರುಜಿ, ಇವತ್ತು ಕಾರ್ಯಕ್ರಮದ ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀರಾ ಗುರು ದೋಷವನ್ನ ಖಂಡಿತವಾಗ್ಲೂ ನಾವು ಯಾರೂ ಪಡಿಬಾರ್ದು, ಯಾಕಂದ್ರೆ ಏಳ್ಗೆ ಆಗೋದೇ ಇಲ್ಲ ಗುರುದೋಷ ಯಾರಿಗಾದ್ರೂ ಇದ್ರೆ ಅಂತ. ಜೊತೆಗೆ ಗುರುದೋಷ ಏನಿಂದೆಲ್ಲ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ನೀವು ಹೇಳ್ದಂತೆ ಏನಾದ್ರೂ ಹಸು ಸತ್ ಹೋದ್ರೆ ಅದನ್ನ ನಾವು ಮಣ್ಣು ಮಾಡಿದ್ರೆ ಅದ್ರ ಮೇಲೆ ಮೇಲೆ ಮತ್ತೆ ನಮ್ಮ ಹಿರೀಕರದ್ದು ಯಾರ್ದಾದ್ರೂ ಹೂತ್ ಹಾಕಿದ್ರೆ ಖಂಡಿತವಾಗ್ಲೂ ಆ ದೋಷ ಯಾರಿಗೂ ಬರಬಾರ್ದು, ತುಂಬಾನೇ ಅನಾಹುತ ಆಗತ್ತೆ ಅಂತ ಹೇಳ್ತಾ ಇದ್ರಿ. ನಿಜ ನೋಡಿ, ಈ ಗುರುದೋಷ ಬರ್ತಕ್ಕಂಥದ್ದು ಸಾಧಾರಣವಾಗಲ್ಲ. ಈಶ್ವರನ್ನ ಬೈದಾಗ ಗುರುದೋಷ ಬರುತ್ತೆ. ನೀವು ಅಕಸ್ಮಾತ್ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನ ಏನಾದರೂ ಒಂದು ತೀರ್ಥವನ್ನು ತಗೊಂಡಾಗ ಹೀಗೆ ತಗೊತೀರ, ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ. ಕೆಲವರಿಗೆ 3 ಸಲ ಕೊಡ್ತಾರೆ, ಕೆಲವ್ರಿಗೆ ಒಂದೇ ಸಲ ಕೊಡ್ತಾರೆ. ಅದು ಕೆಲವ್ರಿಗೆ ಏನು ಅಂದರೆ ದುಡ್ಡು ಹಾಕ್ತಾನೆ, ಇವನು 3 ಸಲ ಕೊಡೋಣ, ಇಲ್ಲ 2 ಸಲ ಕೊಡೋಣ, ಅಥವಾ ಒಂದೇ ಸಲ ಕೊಡೋಣ ಅಂತ ಭಾಳ ಜನ ಕೆಲವೊಂದು ಸೂಕ್ಷ್ಮ ಬುದ್ಧಿ, ಇಲ್ಲ ಎಲ್ಲರಿಗೂ ಒಂದೇ ಥರ ಕೊಡಬೇಕು, ಇಲ್ಲ ಬಾಯಿ ಮುಚ್ಕೊಂಡು 3 ಸಲ ಕೊಡಬೇಕು ಎಲ್ರಿಗೂ. ಕೆಲವು ಅರ್ಚಕರಿದ್ದಾರೆ ಕೊಡ್ಲಾ ಬೇಡ ಅಂತಾರೆ, ಹಾಕಿದ್ರೆ ಹಿಂಗೆ ಬಿಸಾಕಿದ್ರೆ ಅದು ಕೆಳಗೆ ಬಿದ್ದೋಗಿರುತ್ತೆ. ಅದಕ್ಕೆ ಹೇಳೋದು, ಆ ಗುರುದೋಷ ಅವ್ನು ಏನೇ ಮಾಡ್ಕೊಳ್ಳಿ, ಆ ಥರ ಮಾಡ್ಕೊಂಡಾಗ ನೀವು ಬೈಕೊಂತಿರಲ್ಲ ಈಶ್ವರನ ದೇವಸ್ಥಾನದಲ್ಲಿ, ಏನು ದರಿದ್ರದವನು ಅರ್ಚಕ ಅಂತ. ಹಾಗೆ ಬೈಕೊಂಡಾಗ ಗುರುದೋಷ ನಿಮಗೆ ಬರೋದು, ಅವ್ನಿಗೋಗಲ್ಲ. ಯಾಕೆಂದರೆ ಅವನ ಪಾಪಕರ್ಮ ಅವನೇ ಅನುಭವಿಸ್ತಾನೆ. ಆ ಥರದ ಅರ್ಚಕರನ್ನ ಸಾಕಷ್ಟು ಜನನ ಇವತ್ತು ನಿಮ್ಗೆ ಗೊತ್ತಿಲ್ಲದೆ ಗಂಟುಗಳು ಬಂದ ಹಾಗೆ ಈಶ್ವರನ ದೇವಸ್ಥಾನದಲ್ಲಿ ಅರ್ಚಕ ಅಕಸ್ಮಾತ್ ಮೋಸ ಮಾಡಿ, ಅಥವಾ ಸರಿಯಾಗಿ ಜನಗಳನ್ನ ನೋಡ್ಕೊಳ್ಳದೆ ಸರಿಯಾಗಿ ಶ್ರದ್ಧಾ ವಹಿಸಿ ಅವರಿಗೆ ಪ್ರಸಾದಗಳನ್ನ ಕೊಡದೇ ಇದ್ದರೆ ಅರ್ಚಕನೇ ಅನುಭವಿಸ್ತಾನೆ. ಅದು ನಿಮಗೆ ಸಾಕ್ಷಿ ರೂಪವಾಗಿ ನಾನು ಭರವಸೆ ಕೊಡ್ತೀನಿ. ಯಾಕೆಂದರೆ ಎಷ್ಟೋ ಜನ ಅರ್ಚಕರಿಗೆ ಈ ಕುರುಪುರಿ ಅಂತ ಹೇಳಿ ಪುರುಪುರಿಯಾಗಿ ಬಂದ್ಬಿಡುತ್ತೆ. ಇಲ್ಲದೆ ಇದ್ರೆ ನೋಡ್ಬೋದು ಗಂಟುಗಳು ಕಟ್ಟಕ್ಕೆ ಹೋಗುತ್ತೆ, ದೇಹದಲ್ಲಿ ಬರೀ ಗಂಟುಗಳು ಎಲ್ಲೆಲ್ಲೆಲ್ಲೋ. ಆ ಥರ ಅವನಿಗೆ ಮಾಡ್ಕೊಟ್ಬಿಡ್ತಾನೆ. ನೀವು ಅದನ್ನು ತಲೆ ಕೆಡಿಸ್ಕೊಬಿಡಿ. ಆ ಪಾಪ ಕರ್ಮಳ ಆ ನನ್ನ ಮಗನೇ ಅನುಭವಿಸ್ಲಿ ಅಂತ ನೀವು ಬೈಕೊಳ್ಳದೆ ಸುಮ್ಮನೆ ಇರಬೇಕು. ಅರ್ಥ ಆಯ್ತಾ? ಇನ್ನೊಂದು, ತೀರ್ಥನ ಕೊಟ್ಟಾಗ ಒಂದ್ಸರಿ ತಗೊತೀರ, ಪಂಚಾಮೃತ ತೀರ್ಥವನ್ನು ತಗೊಂಡು ಗೋಡೆಗೆ ಏನಾದರೂ ಒರೆಸಿದ್ರೆ ರಾಹು ದೋಷ ಗುರುದೋಷ ಭಾಳ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಯಾವ ಕಂಬದ ಮೇಲೆ ಹೋಲಿಸ್ತಿರ್ತೀರಾ ಆ ಕಂಬದಲ್ಲಿ ಯಾವ ದೇವರು ಇರ್ತಾರೆ ನೀವು ನೋಡಿರಲ್ಲ, ಮೇಲ್ಗಡೆ ಹಿಂಗೆ ನೋಡಿರ್ತೀರಾ, ಕತ್ಲಿರುತ್ತೆ, ಮಂಗಳಾರತಿ ತೊಗೊಂಡ್ರೆ ಸಾಕಪ್ಪ ಅಂತ ಆ ಕೈ ಎಂಜಲ್ ಕೈಯಲ್ಲಿ ಮಂಗಳಾರತಿ ತೊಗೊಂಡ್ಬಿಡ್ತೀರಾ. ನೀವುಗಳು ಎಷ್ಟು ದರಿದ್ರದವರು ಅಂದರೆ, ತೀರ್ಥವನ್ನು ಫಸ್ಟ್ ಹಾಕಬೇಕಾದ್ರೆ ಹಾಲಿನ ತೀರ್ಥವನ್ನು ಪಂಚಾಮೃತ ತೀರ್ಥವನ್ನು ಹಾಕಿದಾಗ 2ನೇ ಸಲ ಬರೀ ತೀರ್ಥವನ್ನು ಅಂದರೆ ತುಳಸಿ ತೀರ್ಥವನ್ನು ಕೊಡ್ತಾರೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಇದನ್ನು ಒರೆಸ್ಕೊಳ್ಳೋಕ್ಕೋಸ್ಕರನೇ ಅದನ್ನು ತೀರ್ಥ ಅಂತ ಕೊಡ್ತಾರೆ. 2 ತೀರ್ಥ ಅಂತ ಶಾಸ್ತ್ರದಲ್ಲಿ ಇಲ್ಲ. ಒಂದೇ ಸಲ ತೀರ್ಥ ಅಭಿಷೇಕ ಮಾಡಿದಾಗ ಬೆಳಗ್ಗೆ ಪಂಚಾಮೃತ ತೀರ್ಥ ಜೊತೆಗೆ ಈ ಪನ್ನೀರ್ ತೀರ್ಥವನ್ನು ಅಭಿಷೇಕ ಮಾಡಿರ್ತಕ್ಕಂಥ ನೀರು ಜೊತೆಗೆ ತುಳಸಿ ಸ್ವಲ್ಪ ಸೇರಿಸ್ಬಿಡೋದು, ಸ್ವಲ್ಪ ಸೆಂಟು ಗಿಂಟು ಈ ನಡುವೆ ಹಾಕ್ಬಿಟ್ಟು ಅದನ್ನು ಕೊಟ್ಬಿಡ್ತಾರೆ. ಏಲಕ್ಕಿಗೆ ಸ್ವಲ್ಪ ರುಚಿಯಾಗಿರಲಿ, ನಮ್ಮ ಕಸ್ಟಮರ್ಸ್ ಚೆನ್ನಾಗಿ ಬರಲಿ ದೇವಸ್ಥಾನಕ್ಕೆ ಅಂತ. ಏನೋ ರುಚಿ ಇತ್ತಪ್ಪ ದೇವಸ್ಥಾನ ತೀರ್ಥದಲ್ಲಿ ಅನ್ಕೋಬೇಕಲ್ಲ, ಅದಕ್ಕೋಸ್ಕರ ಇದೆಲ್ಲ ನಾಟಕ ಭಾಳ ಚೆನ್ನಾಗಿ ಮಾಡ್ತಾರೆ. ಇಷ್ಟೇ ವಿಚಾರ ಏನು ಅಂದರೆ, ಜೇನುತುಪ್ಪ ಪಂಚಾಮೃತಕ್ಕೆ ಹಾಕಿರ್ತಾರೆ. ನೀವೆಲ್ಲಾದರೂ ಕುಡಿದ್ಬಿಟ್ಟು ಹಿಂಗೆ ತಲೆಗೆ ಹಿಂಗೆ ಅನ್ಕೊಂಡ್ಬಿಟ್ಟಿದ್ರೆ ಓ ಕೂದಲೆಲ್ಲ ಫಸ್ಟ್ ಕ್ಲಾಸ್ ಇಂದಿರಾ ಗಾಂಧಿ ಕೂದಲಾಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗಾಗಬಾರ್ದು. ಎಲ್ಲೋ ಒಂಚೂರು ವೈಟ್ ಬಂದ್ಬಿಟ್ರೆ ಏನಾಗಿದೆಯೋ ಏನು ರೋಗನೋ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳೋದು, ನಿಜವಾಗ್ಲೂ ಜೀವನ ಈ ಜೇನುತುಪ್ಪವನ್ನು ತಲೆಗೆ ಹಚ್ಕೋಬೇಡಿ. ಅದಕ್ಕೋಸ್ಕರ ಆ ಇನ್ನೊಂದು ತೀರ್ಥ ಕೊಡ್ತಾರಲ್ಲ, ಆ ನೀರಿನ ತೀರ್ಥ ಮಾತ್ರ ತಲೆಗೆ ಓಂ ಕೇಶವಾಯ ಸ್ವಾಹ ಅಂತ ತಲೆಗೆ ಹಿಂಗೆ ಅನ್ಕೋಬೇಕು ಅಷ್ಟೇ. ಅದು ಸ್ವಲ್ಪ ಶಿರಸ್ಸಿನ ಮೇಲೆ ನಿನ್ನ ಆಶೀರ್ವಾದ ಯಾವತ್ತೂ ಇರಲ್ಲಪ್ಪ, ನೀನು ಅಭಿಷೇಕ ಮಾಡಿರತಕ್ಕಂಥ ತೀರ್ಥ ನಿನ್ನ ಪಾದ ನನ್ನ ತಲೆ ಮೇಲೆ ಇದ್ದಾಗಪ್ಪ ಅಂತ ಪ್ರಾರ್ಥನೆಗೋಸ್ಕರ ಆ ತೀರ್ಥವನ್ನು ಕೊಡೋದು. ಆದರೆ ಸಾಯಂಕಾಲದೊತ್ತು ಆ ತೀರ್ಥ ಇಲ್ಲ, ಯಾಕಂದರೆ ಪಂಚಾಮೃತ ತೀರ್ಥ ಇಲ್ವಲ್ಲ, ಅಭಿಷೇಕನೂ ಇಲ್ಲ ಸಾಯಂಕಾಲದೊತ್ತು. ಅರ್ಥ ಆಯ್ತಾ? ಆ ತೀರ್ಥವನ್ನು ದೇವಸ್ಥಾನದಲ್ಲಿ ಕೊಟ್ಟಿದ್ದನ್ನು ನೀವು ಕುಡಿದ್ಬಿಟ್ಟು ಅಯ್ಯೋ ಆ ಕಡೆ ನೋಡ್ಬಿಟ್ಟು ಮೆತ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಕೆಳಗಡೆ ಆಂಜನೇಯ ಇರ್ತಾನೋ, ದ್ವಾರಪಾಲಕ ಇರ್ತಾನೋ, ಯಮಧರ್ಮರಾಜ ಇರ್ತಾನೋ, ಅಷ್ಟದಿಕ್ಪಾಲಕರಲ್ಲಿ ಯಾವುದೋ ದೇವರು ಇರ್ತಾನೋ, ಇಂದ್ರ ಇರ್ತಾನೋ, ಆ ರೋಗ ನಿಮಗೆ ಹಚ್ಕೊಳ್ತೆ. ಮನೆ ಸುತ್ತಲೂ ಶುರು ಆಗುತ್ತೆ ನೋಡಿ ನಿಮಗೆ ದೊಡ್ಡ ರೋಗ. ಹಂಗಿಂಗಲ್ಲ, ಅದು ನಿಮಗೆ ಬರ್ಬೋದು, ನಿಮ್ಮ ಹೆಂಡತಿಗೆ ಬರ್ಬೋದು, ಅಥವಾ ನೀವು ಮಾಡಿರೋ ಕರ್ಮಕ್ಕೆ ನಿಮ್ಮ ಮಕ್ಕಳಿಗೆ ಬರ್ಬೋದು. ಅದಕ್ಕೆ ಹೇಳೋದು, ತಂದೆ ತಾಯಿ ಮಾಡಿರ್ತಕ್ಕಂಥ ಪಾಪಕರ್ಮಗಳು ಮಕ್ಕಳಿಗೆ. ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಗರ್ಭಗುಡಿಲಿ ನಮಸ್ಕಾರ ಮಾಡಬೇಡಿ, ಕಾಲನ್ನು ತೋರಿಸ್ಬೇಡಿ, ಗುರುದೋಷ. ಅಂದರೆ ದೇವಸ್ಥಾನದ ಗರ್ಭಗುಡಿಲಿ ನಮಸ್ಕಾರ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದೆ ಆ ಕಾಲನ್ನ ಹಿಂದ್ಗಡೆ ತೋರಿಸಿದಾಗ ಹಿಂದ್ಗಡೆ ಯಾವ ದೇವರು ಇರ್ತಾರೋ ಗೊತ್ತಿಲ್ಲ. ಅದಕ್ಕೆ ನಮಸ್ಕಾರ ಮಾಡೋಕ್ಕೆ ರಾಜಗೋಪುರದ ಹತ್ರನೇ ಬಂದು ನಮಸ್ಕಾರ ಮಾಡಬೇಕು, ಒಳಗಡೆ ಹಾಗೆ ನಮಸ್ಕಾರ ಮಾಡ್ಬಿಡೋದಲ್ಲ. ಯಾವತ್ತು ತಿಳ್ಕೊಳ್ಳಿ, ದೇವರ ತಟ್ಟೆಗೆ ದುಡ್ಡು ಹಾಕದೇ ಇದ್ರೂ ಖಂಡಿತ ಗುರುದೋಷ ಗ್ಯಾರಂಟಿ. 1 ರೂಪಾಯಿ ಹಾಕ್ತಿರೋ 2 ರೂಪಾಯಿ ಹಾಕ್ತಿರೋ ಗೊತ್ತಿಲ್ಲ, ತಟ್ಟೆಗೆ ಉಂಡಿ ಕಾಸು ಹಾಕದೇ ಇದ್ರು, ಹೂ ಹಂಪ್ಲ ಭಗವಂತನಿಗೆ ಕೊಡದೇ ಇದ್ರು, ಕೈ ಬೀಸ್ಕೊಂಡು ಹೋದರೆ ಬರೀ ಕೈಯಲ್ಲಿ ದೇವಸ್ಥಾನಕ್ಕೆ ದೋಷ ಗ್ಯಾರಂಟಿ. ಬರ್ದಿಟ್ಕೊಳ್ಳಿ. ಈ ದೋಷಗಳು ಹೇಗೆ ಬರುತ್ತೆ ಅಂದರೆ, ಬರಿಗೈಯಲ್ಲಿರ್ತಕ್ಕಂಥವನಿಗೆ ಕೆಲಸ ಕಾರ್ಯ ಸಿಗದೇ ಇದ್ದಾಗ ಒಂದು ಹೊತ್ತು ಊಟಕ್ಕೂ ಕಷ್ಟವಾಗ್ಬಿಡುತ್ತೆ. ಅಂಥ ಸಮಯದಲ್ಲಿ ಆ 1 ರೂಪಾಯಿ ನೀವೇನಾದರೂ ಉಂಡಿಗೆ ಹಾಕಿದ್ರೆ ಆಗ ಫಿಕ್ಸಡ್ ಡಿಪಾಸಿಟ್. ಭಗವಂತ ಹೇಳ್ತಾನೆ, ಓಹೋ ಅವತ್ತು ಹಾಕಿದ್ದೆ ನಿನ್ನ ಋಣ ನಾನಿರಲ್ಲ, ತಗೋ ನಿನ್ನ 100 ರೂಪಾಯಿ ಅಂತ. ಯಾವ ಮುಖಾಂತರನೋ ನೀನು ಕಷ್ಟದಲ್ಲಿದ್ದಾಗ ನಿನ್ನ ದುಡ್ಡೇ ವಾಪಸ್ ಕೊಡ್ತಾರೆ ದೇವರು.
ಆದ್ರೆ ನೀನು ಬರಿಗೈಯಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅಯ್ಯೋ ಭಿಕ್ಷದವ್ ನನ್ನ ಮಗನೇ, ₹1 ಹಾಕಕ್ಕೆ ಯೋಗ್ಯತೆ ಇಲ್ದಿದ್ದಾಗ ನೀನು ಕುಡಿತಾ ಇದ್ದಾಗ ಬಾರಲ್ಲಿ ₹150 ಕೊಡಕ್ಕಾಗತ್ತೆ, ₹100 ₹1 ನೀನು ಯೋಗ್ಯತೆಗೆ ತಟ್ಟೆಗೆ ಉಂಡಿಗೆ ಹಾಕದೇ ಇದ್ರು, ಬರೀ ದೇವ್ರ ಉಂಡಿಗಲ್ದೇ ಇದ್ರು, ಹೂಗೆ ತೆಂಗಿನಕಾಯಿಗೋ ನಮಸ್ಕಾರ ಮಾಡಕ್ಕೆ ಅರ್ಶಿನ ಕುಂಕುಮನೋ ದೇವ್ರ ವಿಭೂತಿನೋ ತಗೊಂಡು ಹೋಗಿ ಕೊಡಕ್ಕಾಗದಿದ್ದಾಗ ನೀನು ಹಣೆ ಬರ ಏನ್ ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಭಗವಂತ ಹಾಗೆ ಪಿಕ್ಚರ್ನ ಚೇಂಜ್ ಮಾಡ್ತಾನೆ. ಕಹಾನಿ ಮೇ ಟ್ವಿಸ್ಟ್. ನೀವು ಕಾಯ್ತಾರೆ ಆ ಕಹಾನಿ ಏನು ಅಂತ ಮಾತಾಡೋಣ.